ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸೋನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ರೆವರೆಂಡ್. ಈ ರೆವರೆಂಡ್ ಅಂದ್ರೆ ಏನು, ಈ ರೆವರೆಂಡ್ ಪದದ ಅರ್ಥವೇನು ಮತ್ತು ರೆವರೆಂಡ್ ಎಂಬುದಾಗಿ ಯಾರಿಗೆ ಕರೆಯಬೇಕು ಎಂಬುದಾಗಿ ಈ ಭಾಗದಲ್ಲಿ ಗಮನಿಸೋಣ. ಯಾಕಂದರೆ ಈ ಲೋಕದಲ್ಲಿ ಇರುವಂತಹ ಅನೇಕ ಬೋಧಕರು ಅಥವಾ ಉಪದೇಶಕರು ಕರೆಸಿಕೊಳ್ಳುವಂತದ್ದು ಅಥವಾ ವಿಶ್ವಾಸಿಗಳು ಅಥವಾ ಶಿಷ್ಯರು ಕರೆಯುವಂತದ್ದು ಅನೇಕ ಜನರನ್ನು ರೆವರೆಂಡ್, ಮೋಸ್ಟ್ ರೆವರೆಂಡ್, ರೈಟ್ ರೆವರೆಂಡ್, ರೆವರೆಂಡ್ ಫಾದರ್ ಎಂಬುದಾಗಿ ಕರೆಯುವವರಾಗಿದ್ದಾರೆ. ಆದರೆ ಒಬ್ಬ ಮನುಷ್ಯನು ರೆವರೆಂಡ್ ಎಂಬುದಾಗಿ ಕರೆಸಿಕೊಳ್ಳಬಹುದೇ ಅಥವಾ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನು ರೆವರೆಂಡ್ ಎಂಬುದಾಗಿ ಕರೆಯಬಹುದೇ ಎಂಬುದಾಗಿ ಸತ್ಯವೇದದಲ್ಲಿ ಗಮನಿಸೋಣ. ಮತ್ತು ರೆವರೆಂಡ್ ಅಂದರೆ ಆ ಪದದ ಅರ್ಥವೇನು ಎಂಬುದಾಗಿ ಸಹ ನಾವು ಗಮನಿಸಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಚನ ಕೀರ್ತನೆ 111ನೇ ಅಧ್ಯಾಯ 9ನೇ ವಚನ. ತನ್ನ ಜನರಿಗೆ ವಿಮೋಚನೆಯನ್ನು ಕಳುಹಿಸಿದನು, ಯುಗ ಯುಗಾಂತರಕ್ಕೂ ತನ್ನ ಒಡಂಬಡಿಕೆಯನ್ನು ಆಜ್ಞಾಪಿಸಿದನು. ಆತನ ಹೆಸರು ಪರಿಶುದ್ಧವೂ ಘನವೂ ಆಗಿದೆ. ಆಮೆನ್. ಆಮೆನ್. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟಿದೆ. ಆತನ ಹೆಸರು ಪರಿಶುದ್ಧವೂ ಘನವೂ ಆಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಭಾಗದಲ್ಲಿ ನಾವು ಅನೇಕ ವಾಕ್ಯಗಳನ್ನು ಕಿಂಗ್ ಜೇಮ್ಸ್ ವರ್ಷನ್ ನಿಂದ ಓದುವವರಾಗಿದ್ದೇವೆ ಬ್ರದರ್ ಸಿಸ್ಟರ್ಸ್. ನಾವು ಇದೇ ವಾಕ್ಯವನ್ನು BSI ನೋಡೋದಾದ್ರೆ ಆತನ ಹೆಸರು ಪರಿಶುದ್ಧವೂ ಭಯಂಕರವೂ ಆಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಕಿಂಗ್ ಜೇಮ್ಸ್ ವರ್ಷನ್ ನಲ್ಲಿ ಯೇಸು ಕ್ರಿಸ್ತನ ಹೆಸರು ಪರಿಶುದ್ಧವೂ ಘನವೂ ಆಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಯೇಸು ಕ್ರಿಸ್ತನು ಘನವುಳ್ಳ ದೇವರು, ಘನತೆಗೆ ಯೋಗ್ಯನು ಅಥವಾ ಭಯಭಕ್ತಿಗೆ ಯೋಗ್ಯನಾಗಿದ್ದಾನೆ ಎಂಬುದಾಗಿ ಅರ್ಥ. ಅಂದ್ರೆ ಇದರ ಸಂಪೂರ್ಣ ಅರ್ಥ ರೆವರೆಂಡ್ ಅಂದರೆ ಭಯ ಭಕ್ತಿಗೆ ಯೋಗ್ಯನು ಎಂಬುದಾಗಿ ಇದರ ಅರ್ಥ ಬ್ರದರ್ ಸಿಸ್ಟರ್ಸ್. ಅಂದ್ರೆ ಭಯ ಭಕ್ತಿಗೆ ಹರಗತೆ ಉಳ್ಳವರೇ ಯೇಸು ಕ್ರಿಸ್ತನು ಎಂಬುದಾಗಿ ಈ ವಾಕ್ಯದ ಸಂಪೂರ್ಣ ಅರ್ಥ. ಆದರೆ ಇಂದಿನ ದಿನಗಳಲ್ಲಿ ಉಪದೇಶಕರು ಅಥವಾ ಬೋಧಕರು ನಾವು ರೆವರೆಂಡ್ ಅಥವಾ ಮೋಸ್ಟ್ ರೆವರೆಂಡ್, ರೈಟ್ ರೆವರೆಂಡ್ ಎಂಬುದಾಗಿ ಹೇಳಿಕೊಳ್ಳುವವರಾಗಿದ್ದಾರೆ. ಆದರೆ ಸತ್ಯವೇದ ಹೇಳ್ತಾ ಇದೆ ಯೇಸು ಕ್ರಿಸ್ತನೇ ರೆವರೆಂಡ್ ಆಗಿದ್ದಾರೆ. ಅಂದ್ರೆ ಭಯ ಭಕ್ತಿಗೆ ಯೋಗ್ಯರಾಗಿರುವಂತವರು ಒಬ್ಬರೇ ಒಬ್ಬರು ಆತನು ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ಗಮನಿಸಬಹುದು. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಕೀರ್ತನೆ 22ನೇ ಅಧ್ಯಾಯ 23ನೇ ವಚನ. ಕರ್ತನಿಗೆ ಭಯಪಡುವವರೇ ಆತನನ್ನು ಸ್ತುತಿಸಿರಿ, ಯಾಕೋಬಿನ ಎಲ್ಲಾ ಸಂತಾನದವರೇ ಆತನನ್ನು ಘನಪಡಿಸಿರಿ, ಇಸ್ರಾಯೇಲಿನ ಎಲ್ಲ ಸಂತಾನದವರೇ ಆತನಿಗೆ ಭಯಪಡಿರಿ. ಆಮೆನ್. ಆಮೆನ್. ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ಭಯಪಡುವವರೇ ಆತನನ್ನು ಸ್ತುತಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಭಯಪಡುವಂತವರು ನಾವು, ಭಯಭಕ್ತಿಗೆ ಯೋಗ್ಯನು ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ವಾಕ್ಯದಲ್ಲಿ ತಿಳಿಸುವಂತದ್ದಾಗಿದೆ. ಮತ್ತು ಎಲ್ಲ ಸಂತಾನದವರೇ ಆತನನ್ನು ಘನಪಡಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಘನಪಡಿಸುವಂತವರು ನಾವು, ಆ ಘನಕ್ಕೆ ಯೋಗ್ಯನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ನಾವು ತಿಳಿದಿರಬೇಕು. ಅಂದರೆ ರೆವರೆಂಡ್ ಎಂಬ ಪದದ ಅರ್ಥ ಘನಕ್ಕೆ ಯೋಗ್ಯನು ಅಥವಾ ಭಯಭಕ್ತಿಗೆ ಯೋಗ್ಯನು, ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಆದರೆ ಇಂದಿನ ದಿನಗಳಲ್ಲಿ ನಾವು ಗಮನಿಸುವಾಗ ಅನೇಕ ಬೋಧಕರನ್ನು ಅನೇಕ ವಿಶ್ವಾಸಿಗಳು ಕರೆಯುವಂತದ್ದು ರೆವರೆಂಡ್ ಎಂಬುದಾಗಿ ಕರೆಯುವವರಾಗಿದ್ದಾರೆ. ಆದರೆ ಇದು ದೇವರ ವಾಕ್ಯಕ್ಕೆ ವಿರೋಧವಾಗಿರುವಂತದ್ದು ಎಂಬುದಾಗಿ ಈ ವಚನಗಳು ನಮಗೆ ತಿಳಿಸುವಂತದ್ದಾಗಿದೆ ಬ್ರದರ್ ಸಿಸ್ಟರ್ಸ್. ಈ ವಾಕ್ಯದಲ್ಲಿ ಇರುವಂತ ಅರ್ಥಗಳನ್ನು ನಾನು ನಿಮ್ಮ ಮುಂದೆ ಇಡುವವನಾಗಿದ್ದೇನೆ ಹೊರತು ಇದನ್ನು ನಾನು ತೀರ್ಪು ಮಾಡುವುದಕ್ಕಾಗಲಿ ಅಥವಾ ನ್ಯಾಯ ತೀರಿಸುವುದಕ್ಕಾಗಲಿ ನಾನು ಈ ವಾಕ್ಯವನ್ನು ನಿಮ್ಮ ಮುಂದೆ ಇಡ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಯಾಕಂದರೆ ಅನೇಕ ಬೋಧಕರಾಗಿರ್ಬೋದು ಅಥವಾ ವಿಶ್ವಾಸಿಗಳಾಗಿರ್ಬೋದು ಹೇಳುವಂತದ್ದು ಹೀಗೆ ಉಪದೇಶ ಮಾಡುವುದರಿಂದ ನಮ್ಮ ಮಧ್ಯದಲ್ಲಿ ಗೊಂದಲ ಉಂಟಾಗುತ್ತಿದೆ ಎಂಬುದಾಗಿ ಅನೇಕರು ತಮ್ಮ ಆಲೋಚನೆಗಳಲ್ಲಿ ಯೋಚಿಸುವವರಾಗಿದ್ದಾರೆ. ಆದರೆ ನಾನು ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯಗಳನ್ನು, ಅದರ ಅರ್ಥಗಳನ್ನು ಬಿಡಿಸಿ ನಿಮ್ಮ ಮುಂದೆ ಇಡುವವನಾಗಿದ್ದೇನೆ ಹೊರತು ನಾನು ಇಲ್ಲಿ ಯಾವುದೇ ರೀತಿಯಾದ ಗೊಂದಲವನ್ನು ಉಂಟು ಮಾಡುವುದಕ್ಕಾಗಲಿ ನ್ಯಾಯ ತೀರಿಸುವುದಕ್ಕಾಗಲಿ ಮುಂದಾಗಲಿಲ್ಲ ಎಂಬುದನ್ನು ಒಮ್ಮೆ ಅರ್ಥ ಮಾಡಿಕೊಳ್ಳಬೇಕಾಗಿ ನಾನು ವಿನಂತಿಸಿಕೊಳ್ಳುವವನಾಗಿದ್ದೇನೆ. ಇನ್ನೊಂದು ವಚನವನ್ನು ಗಮನಿಸೋಣ. ಕೀರ್ತನೆ 89ನೇ ಅಧ್ಯಾಯ 7ನೇ ವಚನ. ದೇವರು ಪರಿಶುದ್ಧರ ಸಭೆಯಲ್ಲಿ ಬಹಳ ಭೀಕರನು, ತನ್ನ ಸುತ್ತಲಿರುವವರೆಲ್ಲರಿಗೆ ಭಯಂಕರನು ಆಗಿದ್ದಾನೆ. ಆಮೆನ್. ಆಮೇಲೆ ಬ್ರದರ್ ಸಿಸ್ಟರ್ಸ್, ದೇವರು ಭಯಂಕರನು ಆಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಮತ್ತು ಭೀಕರನು ಎಂಬುದಾಗಿ ಪದ ಬಳಕೆಯಾಗಿದೆ. ಅಂದರೆ ದೇವರು ಆ ಭಯಭಕ್ತಿಗೆ ಯೋಗ್ಯನಾಗಿದ್ದಾರೆ. ನಾವು ಭಯಭಕ್ತಿಯಿಂದ ದೇವರನ್ನು ಸೇವಿಸುವವರಾಗಿರಬೇಕು ಬ್ರದರ್ ಸಿಸ್ಟರ್ಸ್. ಆದರೆ ಇಂದಿನ ದಿನಗಳಲ್ಲಿ ಯೇಸು ಕ್ರಿಸ್ತನಿಗೆ ಕೊಡಬೇಕಾದಂತ ಘನತೆಯನ್ನು, ಭಯಭಕ್ತಿಯನ್ನು ಇಂದಿನ ದಿನಗಳಲ್ಲಿ ಅನೇಕ
ವಿಶ್ವಾಸಿಗಳು ಅಥವಾ ಶಿಷ್ಯರು ಉಪದೇಶ ಮಾಡುವಂತ ಬೋಧಕರಿಗೆ ಕೊಡುವವರಾಗಿದ್ದಾರೆ. ಅಂದರೆ ಯೇಸು ಕ್ರಿಸ್ತನನ್ನು ಘನಪಡಿಸುವುದರ ಬದಲಿಗೆ ಬೋಧಕರನ್ನು ಘನಪಡಿಸುವವರಾಗಿದ್ದಾರೆ. ಅಂದರೆ ಯೇಸು ಕ್ರಿಸ್ತನನ್ನು ಇಡಬೇಕಾದಂತ ಸ್ಥಾನವನ್ನು ತೆಗೆದುಬಿಟ್ಟು ಆ ಜಾಗದಲ್ಲಿ ಉಪದೇಶಕರನ್ನು ಬೋಧಕರನ್ನು ಇಟ್ಟು ಅವರಿಗೆ ಘನವನ್ನು ಕೊಡುವವರಾಗಿದ್ದಾರೆ. ಬ್ರದರ್ ಸಿಸ್ಟರ್ಸ್, ನಿಮ್ಮನ್ನು ನೀವು ವಿವೇಚನೆ ಮಾಡಿ ತಿಳ್ಕೊಳ್ಳಿ. ನಾವು ಯಾರಿಗೆ ಘನವನ್ನು ಕೊಡಬೇಕು, ಯಾರಿಗೆ ಭಯಭಕ್ತಿಯಿಂದ ಜೀವಿಸಬೇಕು, ನಿಮ್ಮ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ. ನಿಮ್ಮ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ ಯೇಸು ಕ್ರಿಸ್ತನನ್ನು ಘನಪಡಿಸುವವರಾಗಿದ್ದೀರಾ ಅಥವಾ ಉಪದೇಶಕರನ್ನು ಘನಪಡಿಸುವವರಾಗಿದ್ದೀರಾ ಎಂಬುದಾಗಿ ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಇಬ್ರಿಯ 12ನೇ ಅಧ್ಯಾಯ 28ನೇ ವಚನ. ಆದ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಪಡೆಯುವವರಾದ ನಾವು ವಿನಯದಿಂದಲೂ ದೇವರ ಭಯದಿಂದಲೂ ದೇವರನ್ನು ಯೋಗ್ಯವಾಗಿ ಸೇವಿಸುವಂತೆ ಕೃಪೆಯನ್ನು ಹೊಂದಿಕೊಳ್ಳೋಣ. ಆಮೇನ್. ಆಮೇನ್. ಈ ವಾಕ್ಯದಲ್ಲಿ ಗಮನಿಸುವಂತದ್ದು ದೇವರನ್ನು ಭಯದಿಂದಲೂ ಸೇವಿಸೋಣ ಎಂಬುದಾಗಿ ಬರೆಯಲ್ಪಟ್ಟಿದೆ. ಬ್ರದರ್ ಸಿಸ್ಟರ್ಸ್, ಅರ್ಥ ಮಾಡ್ಕೊಳ್ಳಿ. ಭಯದಿಂದ, ಭಕ್ತಿಯಿಂದ ನಾವು ದೇವರನ್ನು ಸೇವಿಸುವವರಾಗಿರಬೇಕು. ಆ ಭಯ ಭಕ್ತಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ ಯೋಗ್ಯತೆ ಉಳ್ಳವರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು ಬ್ರದರ್ ಸಿಸ್ಟರ್ಸ್. ಆದರೆ ಯೇಸು ಕ್ರಿಸ್ತನಿಗೆ ಇರಬೇಕಾದ ಆ ಯೋಗ್ಯತೆಯನ್ನು ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ನಾನು ರೆವರೆಂಡ್, ನಾನು ಭಯಭಕ್ತಿಗೆ ಯೋಗ್ಯನು, ನಾನು ಘನತೆಗೆ ಯೋಗ್ಯನು ಎಂಬುದಾಗಿ ಅವರ ಕ್ರಿಯೆಗಳ ಮುಖಾಂತರವಾಗಿ ಅವರಿಟ್ಟುಕೊಂಡಿರುವಂತ ರೆವರೆಂಡ್ ಎಂಬ ಪದದ ಮುಖಾಂತರವಾಗಿ ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿ ಆ ಯೇಸು ಕ್ರಿಸ್ತನ ಸ್ಥಾನದಲ್ಲಿ ಬೋಧಕರು ಕುಳಿತಿದ್ದಾರೆ ಎಂಬುದಾಗಿ ಈ ವಾಕ್ಯ ಎಲ್ಲ ನಮಗೆ ತಿಳಿಸುವಂತದ್ದಾಗಿದೆ. ಸರಿ, ಈಗ ಆದಿ ಅಪೋಸ್ತಲರು ಎಲ್ಲಾದರೂ ನಾನ್ ರೆವರೆಂಡ್, ನಾನ್ ಮೋಸ್ಟ್ ರೆವರೆಂಡ್ ಅಥವಾ ನಾನ್ ರೈಟ್ ರೆವರೆಂಡ್ ಎಂಬುದಾಗಿ ಕರೆಸಿಕೊಂಡಿದ್ದಾರೆಯೇ ಎಂಬುದಾಗಿ ಒಂದು ವಚನವನ್ನು ಗಮನಿಸೋಣ. 7ನೇ ಪೇತ್ರ 3ನೇ ಅಧ್ಯಾಯ 15ನೇ ವಚನ. ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ. ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು. ಆಮೇನ್. ಆಮೇನ್. ಇಲ್ಲಿ ಪೇತ್ರನು ಪೌಲನನ್ನು ಕುರಿತು ಪದಬಳಕೆ ಮಾಡಿರುವಂತದ್ದು ನನ್ನ ಪ್ರಿಯ ಸಹೋದರನಾದ ಪೌಲನು ಎಂಬುದಾಗಿ ಬರೆದಿದ್ದಾರೆ ಹೊರತು ರೆವರೆಂಡ್ ಪೌಲ್ ಅಥವಾ ಮೋಸ್ಟ್ ರೆವರೆಂಡ್ ಪೌಲ್ ಅಥವಾ ರೈಟ್ ರೆವರೆಂಡ್ ಪೌಲನು ಎಂಬುದಾಗಿ ಎಲ್ಲೂ ಬರೆಯಲಿಲ್ಲ ಬ್ರದರ್ ಸಿಸ್ಟರ್ಸ್. ಸತ್ಯವೇದದಲ್ಲಿರುವಂತಹ ಸೇವಕರು ಸಹೋದರನು ಎಂಬುದಾಗಿ ಕರೆಸಿಕೊಂಡು ತಗ್ಗಿಸಿಕೊಂಡು ಸೇವೆ ಮಾಡಿರುವಾಗ ಈ ಲೋಕದಲ್ಲಿರುವಂತಹ ಅನೇಕ ಬೋಧಕರು ಅಥವಾ ಸೇವಕರು ನಾನ್ ರೆವರೆಂಡ್, ನಾನೇ ಭಯಭಕ್ತಿಗೆ ಯೋಗ್ಯನು, ನನಗೆ ನೀವು ಘನವನ್ನು ಸಲ್ಲಿಸಬೇಕು ಎಂಬುದಾಗಿ ಅವರ ಹೆಸರನ್ನ ಮುಂದೆ ಒಂದು ಟೈಟಲ್ ಅನ್ನು ಇಟ್ಟುಕೊಳ್ಳುವಂತದ್ದು ಎಷ್ಟು ಮಾತ್ರಕ್ಕೆ ಸರಿ ಎಂಬುದನ್ನು ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್. ಸರಿ, ನಾವು ಇಲ್ಲಿವರೆಗೂ ಧ್ಯಾನಿಸಿದ ಪ್ರಕಾರ ರೆವರೆಂಡ್ ಎಂಬುದಾಗಿ ಕರೆಸಿಕೊಳ್ಳಬಾರದು, ಅದು ಯೇಸು ಕ್ರಿಸ್ತನಿಗೆ ಇರುವಂತಹ ಹರಗತೆ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಸರಿ, ಒಬ್ಬ ಬೋಧಕನು ಪಾಸ್ಟರ್ ಎಂಬುದಾಗಿ ಕರೆಸಿಕೊಳ್ಳಬಹುದಾ ಎಂಬುದಾಗಿ ಮುಂದೆ ಬರುವ ಭಾಗದಲ್ಲಿ ಗಮನಿಸೋಣ. ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಉಪದೇಶ ಮಾಡುವಂತಹ ಒಬ್ಬ ಬೋಧಕನು ಅಥವಾ ಸೇವಕನು ರೆವರೆಂಡ್ ಎಂಬುದಾಗಿ ಕರೆಸಿಕೊಳ್ಳಬಾರದು, ಅದು ಯೇಸು ಕ್ರಿಸ್ತನಿಗಿರುವಂತ ಒಂದು ಹರಗತೆ. ಅದನ್ನು ಒಬ್ಬ ಮನುಷ್ಯನು ತೆಗೆದುಕೊಳ್ಳಬಾರದು. ಅದನ್ನು ತೆಗೆದುಕೊಳ್ಳುವಂತದ್ದು ಒಬ್ಬನೇ ಒಬ್ಬ, ಅದು ಲೂಸಿಫರ್. ಯಾಕಂದ್ರೆ ದೇವರ ಸರಿ ಸಮಾನನಾಗಿ ಕೂತುಕೊಳ್ಳುತ್ತೇನೆ ಎಂಬುದಾಗಿ ಹೆಮ್ಮೆಯಿಂದ ಹಠವನ್ನು ಮಾಡಿದಂತವನು ಒಬ್ಬನೇ, ಆತನು ಲೂಸಿಫರ್, ಆತನೇ ಸೈತಾನನು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನಿಗೆ ಇರಬೇಕಾದಂತಹ ಆ ಘನತೆಯನ್ನು, ಆ ಗೌರವವನ್ನು ಒಬ್ಬ ಮನುಷ್ಯನು ತೆಗೆದುಕೊಳ್ಳುವುದಾದರೆ ಅವನ ಒಳಗಡೆ ಲೂಸಿಫರ್ ಇರ್ತಾನೆ ಎಂಬುದಾಗಿ ಈ ವಚನಗಳನ್ನು ನಾವು ಧ್ಯಾನಿಸುವಾಗ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಸರಿ, ಈ ಭಾಗದ ಬಗ್ಗೆ ನಿಮಗೆ ಏನಾದರೂ ಸಂಶಯ ಇರುವುದಾದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.